ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರೇಖಾ ಕಡೋರ್ಸ್ ಚಾನಲ್. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಮೆಟ್ರಿಕ್ ಮೆಜರ್ಮೆಂಟ್ ಆಫ್ ಲೆಂತು. ನಾನು ಆಲ್ರೆಡಿ ಮೆಟ್ರಿಕ್ ಮೆಜರ್ಮೆಂಟ್ ಆಫ್ ವೇಟು ಮತ್ತು ಕೆಪ್ಯಾಸಿಟಿ ಮತ್ತು ಲೆಂತನ್ನು ಕೂಡ ನಾನು ಟೀಚ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ. ನನ್ನ ಚಾನಲ್ ಪೇಜಿಗೆ ಅದನ್ನು ಲಿಂಕ್ನ ಓಪನ್ ಮಾಡಿಕೊಂಡು ನೋಡ್ಕೊಳ್ಳಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತು ಮೆಟ್ರಿಕ್ ಮೆಜರ್ಮೆಂಟ್ ಆಫ್ ಲೆಂತ್ ಸಮ್ಸ್ ನೋಡೋಣ. ಎಕ್ಸೈಸ್ ಸಮ್ಸ್ನ ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸೈಸ್ ಸಾಲ್ವ್ ಮಾಡಿರಲಿಲ್ಲ ರೀ, ಅದೇ ತುಂಬ ಲೆಂದಿ ಆಯಿತು ಅಂತ. ಇವತ್ತು ಅದಕ್ಕೆ ಎಕ್ಸೈಸ್ ಸಮ್ಸ್ ಮಾಡಾಕ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿರೋದ್ರಿಂದ KM ಅಂದರೆ ಕಿಲೋಮೀಟರ್, ಹೆಕ್ಟೋಮೀಟರ್, ಡೆಕಾಮೀಟರ್, ಮೀಟರ್, ಡೆಸಿಮೀಟರು, ಆಮೇಲೆ ಸೆಂಟಿಮೀಟರು, ಮಿಲಿಮೀಟರ್ ಆಗುತ್ತೆ. ಹಿಂಗೆ ಲೆಫ್ಟ್ ಸೈಡಿಂದ ಹೋದರೆ ಅದೇನಂದರೆ ಸ್ಮಾಲೆಸ್ಟ್ ಯೂನಿಟ್ ಟು ಲೋಯೆಸ್ಟ್ ಯೂನಿಟ್ ಆಗುತ್ತೆ. ರೈಟ್ ಟು ಲೆಫ್ಟ್ ಬಂದಾಗ ಅದೇನಂದರೆ ಸ್ಮಾಲೆಸ್ಟ್ ಯೂನಿಟ್ ಟು ಹೈಯೆಸ್ಟ್ ಯೂನಿಟ್ ಆಗುತ್ತೆ. ನಾವು ಹಿಂಗೆ ಕಿಲೋಮೀಟರ್ ಟು ಮಿಲಿಮೀಟರ್ ಹೋಗುವಾಗ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅದೇ ನಾವು ಉಲ್ಟಾ ಮಿಲಿಮೀಟರ್ ಟು ಕಿಲೋಮೀಟರ್ ನಾವು ಮಾಡುವಾಗ ಸಮ್ಸ್ನ ಡಿವಿಷನ್ ಮಾಡಬೇಕು. ಸೊ ಇದನ್ನೆಲ್ಲ ನಾನು ಮೆಟ್ರಿಕ್ ಮೆಜರ್ಮೆಂಟ್ ಆಫ್ ಲೆಂತ್ ಡಿಟೇಲ್ಡ್ ಥೆರಾಟಿಕಲ್ನ ಎಲ್ಲ ಎಕ್ಸ್ಪ್ಲನೇಷನ್ ಮಾಡೀನಿ, ಅದರಲ್ಲೂ ಹೇಳಿದ್ದೀನಿ. ಈಗೂ ಕೂಡ ನಾನು ಬ್ರೀಫಾಗಿ ಹೇಳ್ತಾ ಇದ್ದೀನಿ. ಸೊ ಕಿಲೋಮೀಟರ್ ಟು ಮೀಟರ್ ಹಿಂಗೆ ಹೋಗುವಾಗ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅದೇ ಮಿಲಿಮೀಟರ್ ಟು ಕಿಲೋಮೀಟರ್ ಹಿಂಗೆ ಬರುವಾಗ ಡಿವಿಷನ್ ಮಾಡಬೇಕು, ಯಾಕಂದರೆ ಸ್ಮಾಲೆಸ್ಟ್ ಯೂನಿಟ್ ಟು ಹೈಯರ್ ಯೂನಿಟಿಗೆ ಬರ್ತಾ ಇರ್ತೀವಿ. ಸೊ ಫಸ್ಟ್ ಸಮ್ ಈಸ್ ಕನ್ವರ್ಟ್ 25 HM ಇಂಟು ಸೆಂಟಿಮೀಟರ್. HM ಅಂದರೆ ಹೈಯೆಸ್ಟ್ ಯೂನಿಟ್, ಹೆಕ್ಟೋಮೀಟರ್ ಆಗುತ್ತೆ ರೀ. ಸೆಂಟಿಮೀಟರು ಇಲ್ಲಿದೆ. ಸೊ 25 ಇಂಟು ಎಷ್ಟು ಕಾಲಮ್ಮು ಸ್ಕಿಪ್ ಆಗುತ್ತೆ ನೋಡೋಣ. ಹೆಕ್ಟೋಮೀಟರಿಂದ 1 2 3 4 ಆಗುತ್ತೆ. ಸೊ 1 2 3 4 ಸೆಂಟಿಮೀಟರ್ ಅಂತ ಬರಬೇಕು. ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ 2,50,000 ಸೆಂಟಿಮೀಟರ್ ಬರುತ್ತೆ. ನೆಕ್ಸ್ಟು ಕನ್ವರ್ಟ್ 3.45 KM ಟು ಡ್ಯಾಮ್. KM ಅಂದರೆ ಕಿಲೋಮೀಟರು, ಡ್ಯಾಮ್ ಅಂದರೆ ಡೆಕಾಮೀಟರ್ ಆಗುತ್ತೆ. ಸೊ 3.45 ಇಂಟು KM ಅಂದರೆ ಹೈಯೆಸ್ಟ್ ಯೂನಿಟ್ ಆತ್ರಿ. ಸೊ ಇಲ್ಲಿಂದ ನಾವು ಹಿಂಗೆ ಹೋಗುವಾಗ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಡೆಕಾಮೀಟರ್ಗೆ ಎಷ್ಟಾಗುತ್ತೆ? 1 2 100. ಸೊ ಇದೇನಾಗುತ್ತೆ, ಡೆಸಿಮಲ್ ಪಾಯಿಂಟು 2 ಪ್ಲೇಸಸ್ ಹಿಂಗೆ ಸ್ಕಿಪ್ ಆದಾಗ 345 ಡೆಕಾಮೀಟರ್ ಆಗುತ್ತೆ. ನೆಕ್ಸ್ಟ್ ಕನ್ವರ್ಟ್ 1028 ಸೆಂಟಿಮೀಟರ್ ಟು ಡೆಸಿಮೀಟರ್. ಸೆಂಟಿಮೀಟರ್ ಟು ಡೆಸಿಮೀಟರ್ ಇಲ್ಲಿದೆ ನೋಡಿ, ಡೆಸಿಮೀಟರ್. ಇವಾಗ ನೋಡಿ, ಲೋಯೆಸ್ಟ್ ಯೂನಿಟ್ ಟು ಹೈಯೆಸ್ಟ್ ಯೂನಿಟಿಗೆ ಬರಬೇಕು. ಸೊ 1028 ಡಿವೈಡೆಡ್ ಬೈ 10 ಡೆಸಿಮೀಟರ್ ಅಂದಾಗ DM ಅಂತ ಬರೀಬೇಕು. ದಿಸ್ ಈಸ್ ಈಕ್ವಲ್ಸ್ ಟು, ಸೊ ಇವಾಗ 1 ಪಾಯಿಂಟ್ ಸ್ಕಿಪ್ ಆಗಬೇಕು. 102 ಪಾಯಿಂಟ್ ಹಿಂಗೆ ಬರಬೇಕಲ್ರಿ. ಸೊ ಪಾಯಿಂಟ್ ಇಲ್ಲಿ ಬರುತ್ತೆ, 0.8 ಡೆಸಿಮೀಟರ್ ಬರುತ್ತೆ. ನೆಕ್ಸ್ಟ್ ಕನ್ವರ್ಟ್ 547 DM. DM ಅಂದರೆ ಏನಾಗತ್ತೆ ರೀ, ಡೆಸಿಮೀಟರ್ ಟು ಡೆಕಾಮೀಟರ್ ಮಾಡಬೇಕು. 547 ಇಲ್ಲಿದೆ ರೀ, ಇದು ಡೆಸಿಮೀಟರ್ ಟು ಡೆಕಾಮೀಟರು. ಸೊ ಎಷ್ಟು ಸ್ಕಿಪ್ ಆಗುತ್ತೆ? ಸ್ಮಾಲೆಸ್ಟ್ ಯೂನಿಟಿಂದ ಹೈಯೆಸ್ಟ್ ಯೂನಿಟ್ ಹೋಗೋದ್ರಿಂದ ನಾವು ಡಿವಿಷನ್ ಮಾಡಬೇಕು. ಇದು ನೋಡಿ, ಡೆಸಿಮೀಟರಿಂದ ಡೆಕಾಮೀಟರ್ ಎಷ್ಟು ಸ್ಕಿಪ್ ಆಗಬೇಕು ನೋಡೋಣ. ಕಾಲಮು 1 2. ಸೊ 100 ಅಂತ ಬರ್ಕೋಬೇಕು. ಡೆಕಾಮೀಟರ್ ದಿಸ್ ಈಸ್ ಈಕ್ವಲ್ಸ್ ಟು, ನಾವು ಇವಾಗ ಡೆಸಿಮಲ್ ಪಾಯಿಂಟ್ನ ಇಡಬೇಕಲ್ಲ. ಸೊ ನಾವು ಲೆಫ್ಟ್ ಸೈಡಿಂದ ಬರಬೇಕು. 1 2 ಇದೇನಾಗುತ್ತೆ 5.47 ಡೆಕಾಮೀಟರ್. ಸೊ ಇದು ಕೂಡ ಕನ್ವರ್ಷನ್ ತುಂಬ ಈಸಿ ಇದೆ ರೀ. ಇದೆಲ್ಲ ನಿಮಗೆ ಇವತ್ತು ಕನ್ವರ್ಷನ್ ಹೇಳಿರೋದು ಅರ್ಥ ಆಯಿತು ಅನ್ಕೋತೀನಿ. ಸೊ ನಾನು ಈ ಮೆಟ್ರಿಕ್ ಮೆಜರ್ಮೆಂಟು ಲೆಂತು, ಕೆಪ್ಯಾಸಿಟಿ ಮತ್ತು ವೇಟಿಂದು ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.